ನಮಸ್ತೆ ವೀಕ್ಷಕರೇ, ಜಾತಕದಲ್ಲಿ ಬಹು ಸಂತಾನ ಯೋಗ ಅಂತೇಳಿ ಯಾವ ರೀತಿ ಅಂದರೆ ಹೆಚ್ಚು ಮಕ್ಕಳು ಆಗ್ತಕ್ಕಂಥ ಮಕ್ಕಳು ಫಲ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ವೀಕ್ಷಕರೇ. ಅಂದರೆ ಲಗ್ನ ಪಂಚಮ ಸಪ್ತಮಾಧಿಪತಿಗಳು, ಲಗ್ನ ಪಂಚಮ ಮತ್ತು ಸಪ್ತಮಾಧಿಪತಿಗಳು ಜೊತೆಯಲ್ಲಿ ಪುತ್ರಕಾರಕ ಗುರುವು ಸ್ಥಾನ ಬಲಿಷ್ಠನಾಗಿ ಪುತ್ರ ಸ್ಥಾನದಲ್ಲಿ ಪಾಪಗ್ರಹವಾಗಲಿ ಅಥವಾ ಪಾಪಗ್ರಹಗಳ ದೃಷ್ಟಿಯಾಗಲಿ ಇಲ್ಲದೆ ಪಂಚಮ ಸ್ಥಾನವು ಪಾಪ ಮಧ್ಯವಾಗಿಲ್ಲದಿದ್ದರೆ ಜಾತಕರಿಗೆ ಬಹು ಸಂತಾನವುಳ್ಳ ಯೋಗ ಆಗ್ತಕ್ಕಂಥದ್ದು. ಅಂದರೆ ಸಂತಾನ ದುಃಖವನ್ನು ಅನುಭೋಗಿಸದವರು ಉತ್ತಮವಾದ ಸತ್ಪುತ್ರರನ್ನು ಹುಡ್ತಕ್ಕಂಥ ಯೋಗ. ಅಂದರೆ ವೀಕ್ಷಕರು ಯಾವ ರೀತಿ ಅಂದರೆ ಲಗ್ನಾಧಿಪತಿಯು ಮತ್ತು ಪಂಚಮಾಧಿಪತಿಯು ಮತ್ತು ಸಪ್ತಮಾಧಿಪತಿಗಳು ಸ್ಥಾನ ಬಲಿಷ್ಠರಾಗಿ, ಅಂದರೆ ಸ್ವಕ್ಷೇತ್ರವಾಗಲಿ ಅಥವಾ ಉಚ್ಚ ಕ್ಷೇತ್ರವಾಗಲಿ, ಲಗ್ನದಲ್ಲಿ ಕುಜ ಇರ್ತಕ್ಕಂಥದ್ದು, ಪಂಚಮದಲ್ಲಿ ರವಿ ಇರ್ತಕ್ಕಂಥದ್ದು, ಸಪ್ತಮದಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಇವು ಸ್ವಕ್ಷೇತ್ರನ ಹೊಂತವೆ. ಆಮೇಲೆ ಪುತ್ರಕಾರಕ ಗುರು ಸ್ಥಾನ ಬಲಿಷ್ಠತೆ ಅಂದರೆ ಪುತ್ರಕಾರಕ ಗುರು ಮೇಷ ಲಗ್ನಕ್ಕೆ ಉದಾಹರಣೆ ತಗೊಂಡ್ರೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಕ್ಷೇತ್ರವಂತಾನೆ, ಧನಸ್ಸು ಮತ್ತು ಮೀನ ರಾಶಿಯಲ್ಲಿ ಸ್ವಕ್ಷೇತ್ರವಂತಾನೆ. ಈ ರೀತಿಯಾಗಿ ಸ್ಥಾನ ಬಲಿಷ್ಠತೆ ಆಗ್ತಕ್ಕಂಥದ್ದು. ಜೊತೆಯಲ್ಲಿ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರ್ದು. ಅಂದರೆ ಕುಜ, ರಾಹು, ಕೇತು ಈ ರೀತಿಯಾಗಿ. ಆನಂತರ ಶನಿ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರ್ದು. ಪಂಚಮ ಸ್ಥಾನಕ್ಕೆ ಪಾಪಗ್ರಹಗಳ ದೃಷ್ಟಿ ಇರಬಾರ್ದು ವೀಕ್ಷಕರೇ. ಅಂದರೆ ಇಲ್ಲಿ ಪಾಪಗ್ರಹಗಳು ಕೂತಿದ್ದರೆ ಕುಂಭರಾಶಿಯಲ್ಲಿ ಈ ಪಂಚಮ ಸ್ಥಾನನ ಸಮಸಪ್ತಕ ರೀತಿಯಿಂದ ನೋಡ್ತಾರೆ. ಈ ರೀತಿಯಾಗಿ ಪಾಪಗ್ರಹಗಳ ದೃಷ್ಟಿನೂ ಇರಬಾರ್ದು. ಜೊತೆಯಲ್ಲಿ ಪಂಚಮ ಸ್ಥಾನವು ಪಾಪಗ್ರಹಗಳ ಮಧ್ಯವಾಗಬಾರ್ದು. ಅಂದರೆ ಮೇಷ ಲಗ್ನಕ್ಕೆ ಕರ್ಕಾಟಕ ರಾಶಿಯಲ್ಲಿ ಮತ್ತು ಕನ್ಯಾ ರಾಶಿಯಲ್ಲಿ ಇಲ್ಲಿ ಪಾಪಗ್ರಹಗಳು ಕೂಡದೆ ಪಂಚಮ ಸ್ಥಾನಕ್ಕೆ ಪಾಪಗ್ರಹಗಳು ಕೂತಿರಬಾರ್ದು, ಮಧ್ಯದಲ್ಲಿ ಆಗಬಾರ್ದು. ಈ ರೀತಿಯಾಗಿರ್ತಕ್ಕಂಥ ಜಾತಕಕ್ಕೆ ಬಹು ಸಂತಾನ ಯೋಗ ಆಗ್ತಕ್ಕಂಥದ್ದು. ಅಂದರೆ ಪುತ್ರ ಭಾಗ್ಯ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಜಾತಕನ ನೋಡುವಾಗ ಗಂಡು ಮಕ್ಕಳದಕ್ಕಿಂತ ಹೆಣ್ಮಕ್ಳು ಸ್ತ್ರೀಯರ ಜಾತಕದಲ್ಲಿ ಪುತ್ರ ಸ್ಥಾನ ಬಲಿಷ್ಠವಾಗಿ ನೋಡ್ತಕ್ಕಂಥದ್ದು ವೀಕ್ಷಕರೇ. ನಿಮ್ಮ ಜಾತಕದಲ್ಲೂ ಇದೇ ರೀತಿ ಇದನ್ನು ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಹಾಗೂ ಸರಳ ರೀತಿಯ ತಂತ್ರ ಮಂತ್ರಗಳ ಪರಿಹಾರಗಳಿಗೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.